ಗೈಸ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಇಲ್ಲಿಗೆ ಬಂದ್ಬಿಟ್ರು ಅಮ್ಮ. ಇವಾಗ ಸೌಂಡ್ ಕೇಳಿಸ್ತಾ ಇದೆ ಬಡಿಯೋದು. ಹೆಡ್ ಆಫ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಗೈಸ್ ಇವತ್ತೊಂದು ಸ್ಪೆಷಲ್ ದಿನ ಆಗಿರುತ್ತೆ. ಯಾಕಂದರೆ ಇವತ್ತು ನಮ್ಮನೆಗೆ ದೇವ್ರು ಬರ್ತಿದ್ದಾರೆ. ಸೊ ಆ ದೇವ್ರ ಹೆಸರು ಬರ್ಗೇರಮ್ಮ ಅಂದ್ಬಿಟ್ಟು ಪ್ರತಿ ವರ್ಷ ಈ ಮಂತಲ್ಲಿ ಈ ಡೇಟಲ್ಲಿ ದೇವ್ರು ಬರ್ತಾರೆ ನಮ್ಮ ಮನೆಗೆ. ಸೊ ಇಲ್ಲೇ ಬಂದು ಕೂರೋದು ನೋಡಿ. ಇವಾಗೆಲ್ಲ ಇದು ತೆಗಿಬೇಕು, ಇದು ತೆಗಿಬೇಕು, ಇದೆಲ್ಲ ತೆಗ್ದು ಇಲ್ಲೆಲ್ಲ ಕ್ಲೀನ್ ಮಾಡಬೇಕಾಗಲೇ ನಮ್ಮ ಸ್ನಾನ ಆಗಿದೆ. ಅಮ್ಮ ಎಲ್ಲ ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಜಸ್ಟ್ ಸೋಫಾ ಒಂದು ಮಾತ್ರ ತೆಗಿಬೇಕಷ್ಟೆ. ಸೊ ಇವತ್ತು ಸಂಜೆ ಬರುತ್ತಾರೆ. ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಬನ್ನಿ ಗೈಸ್ ನೋಡೋಣ. ಅಮ್ಮ ಆಗಲೇ ತಿಂಡಿ ಮಾಡ್ತಿದ್ದಾರೆ. ಇವಾಗ ಮಂಡಕ್ಕಿ ರೆಡಿ ಆಗ್ತಾಯಿದೆ. ಅಲ್ಲಿ ಸಾರೀಸ್ ಇವತ್ತು ದೇವ್ರು ನೋಡೋಕ್ಕೆ ಅಂತ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಎಲ್ಲರೂ ಬರ್ತಾರೆ. ಸೊ ಬನ್ನಿ ಗೈಸ್ ನೋಡೋಣ ಹೇಗಿರುತ್ತೆ ಇವತ್ತು ಅಂತ. ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಹೋದ ವರ್ಷ ಬ್ಲಾಗು ಹಾಕಿದ್ದೆ, ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಬನ್ನಿ ಗೈಸ್, ಇವಾಗ ಏನೋ ಕೆಲಸ ಇದೆ ಅಂತ ಮಾಡ್ಕೊಳ್ಳೋಣ ಬನ್ನಿ. ಓಕೆ ಗಾಯ್ಸ್, ಇವಾಗ ಮಂಡಕ್ಕಿ ತಿಂಡಿ ತಿಂತಾ ಇದ್ದೀವಿ. ಅಲ್ಲಿ ಅಮ್ಮ ಕೆಳಗೆ ಕುತ್ಕೊಂಡು ತಿಂತಿದ್ದಾರೆ. ಹಂಗೆ ಇದ್ದಾನೆ. ಸರಿಯಾಗಿ ಬ್ಯಾಟಿಂಗ್ ಮಾಡೋದು. ಸಂಜೆ ಮಾತ್ರ ಚೆನ್ನಾಗಿರುತ್ತೆ ಗೈಸ್, ಎಲ್ಲರೂ ಬರ್ತಾರೆ. ಮತ್ತೆ ಪಾನ್ಕ ಮಾಡ್ತೀವಿ, ಕೋಸಂಬರಿ ಮಾಡ್ತೀವಿ, ಎಲ್ಲರಿಗೂ ಪ್ರಸಾದ ಕೊಡ್ತೀವಿ. ಸೊ ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಹೋದ ವರ್ಷ ವ್ಲಾಗ್ ನೀಟಾಗಿ ಮಾಡಿರಲಿಲ್ಲ, ಈ ವರ್ಷ ಚೆನ್ನಾಗಿ ಮಾಡ್ತೀನಿ. ಸೊ ನೋಡಿ, ಎಲ್ಲರೂ ಎಂಜಾಯ್ ಮಾಡಿ. ಮತ್ತು ನಮ್ಮ ರಿಲೇಟಿವ್ಸ್ ಕೂಡ ಎಲ್ಲ ಬರ್ತಿದ್ದಾರೆ, ಅರ್ಧ ಜನ. ಸೊ ನಮ್ಮ ಅಕ್ಕ, ದೊಡ್ಡಮ್ಮ, ನಮ್ಮ ಅತ್ತೆ ಮಕ್ಕಳು, ಅಕ್ಕನ ಮಗ ಎಲ್ಲರೂ ಬರ್ತಾರೆ. ಸೊ ನೋಡೋಣ ಬನ್ನಿ ಗೈಸ್. ಇದು ನಮ್ಮ ಮನೆ ಎದುರುಗಡೆ ಮನೆ ಇದು. ಸೊ ಆಗಲೇ ತಿಪ್ಪಿಘಟ್ಟಮ್ಮ ಬಂದಿದೆ ನೋಡಿ. ದೇವರು ಬಂದ್ಬಿಟ್ಟು ತಿಪ್ಪಿಘಟ್ಟಮ್ಮ ಅಂತ ಹೆಸರು. ಸೊ ನಮ್ಮನೆಗೆ ಬರೋದು ಸಂಜೆ ಬರುತ್ತೆ. ಇವಾಗ ಪೂರ್ತಿ ಇಲ್ಲಿಂದ ಪೂರ್ತಿ ಹಿಂಗೆ 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 ಅಲ್ಲೆಲ್ಲ ಬೇರೆಯವ್ರ ಮನೆಗೆಲ್ಲ ಹೋಗ್ಬಿಟ್ಟು ಇವಾಗ ಈ ಮನೆಗೆ ಬಂದಿದೆ. ಗೈಸ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಫೈನಲಿ ಯೂಟ್ಯೂಬಲ್ಲಿ ನನಗೆ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಐ ಮೀನ್ 1,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮಗೆ ಹೇಗೆ ಥ್ಯಾಂಕ್ ಯು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಸೊ ಎಲ್ಲರಿಗೂ ಕೂಡ ನಮ್ಮ ಫ್ಯಾಮಿಲಿ ಕಡೆಯಿಂದ, ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ, ನನ್ನ ಕಡೆಯಿಂದ ಎಲ್ಲರಿಗೂ ಕೂಡ, ನನ್ನ ಫ್ರೆಂಡ್ಸ್ ಕಡೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ಫೀಲಿಂಗ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಗೈಸ್ ಥ್ಯಾಂಕ್ ಯು. ನಾನು ನಿಮಗೆ ಕೇಳೋದು ಇಷ್ಟೇ, ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಆಗಲಿ, ಒಳ್ಳೊಳ್ಳೆ ವೀಡಿಯೋಸ್ ಆಗಲಿ ತರ್ತೀನಿ ನಾನು. ಸದ್ಯದಲ್ಲೇ ಒಂದು 3-4 ಚಾಲೆಂಜ್ ವೀಡಿಯೋಸ್ಗಳು ಪ್ಲ್ಯಾನ್ ಮಾಡಿದ್ದೀನಿ, ಬರುತ್ತೆ, ಮಾಡ್ತೀನಿ ಕೂಡ. ಸೊ ಇದೇ ರೀತಿ ನಿಮ್ಮನ್ನೆಲ್ಲರೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಆ್ಯಂಡ್ ಥ್ಯಾಂಕ್ ಯು, ಲವ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು. ಸೊ ಗೈಸ್ ಅಲ್ಲಿ ನೋಡಿ, ಎದುರುಗಡೆ ಮನೆಯಿಂದ ಪ್ರಸಾದ ಕೂಡ ಬಂದಿದೆ. ಮಮ್ಮಿ ನೀನು ತಿಂದ ತಾತೀನಿ. ಮಮ್ಮಿ 1K ಸಬ್ಸ್ಕ್ರೈಬರ್ಸ್ ಆಗಿದಾರಲ್ಲ, ಸೊ ನಿಂಗೆ ಏನು ಅನಿಸುತ್ತೆ ಮಮ್ಮಿ? ನಿಮಿಷ ನೀರು ಕುಡಿದು. ಓಕೆ ಗಾಯ್ಸ್, ಇವಾಗ ಊಟ ಎಲ್ಲ ರೆಡಿ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಅನ್ನ, ನುಗ್ಗೆಕಾಯಿ ಸಾರು ಮತ್ತು ಪಾಯಸ. ಇದು ನನ್ನ ಫೇವ್ರೆಟ್ ಪಾಯಸ. ಇದರಲ್ಲಿ ಬೇಳೆ ಮತ್ತು ಶಾವಿಗೆ ಎರಡು ಮಿಕ್ಸ್ ಇದೆ. ಸೊ ಬನ್ನಿ ತಿಂದು ಟೇಸ್ಟ್ ಮಾಡಿ. ಚೆನ್ನಾಗಿರುತ್ತೆ ಗೈಸ್, ಬಟ್ ನಿಮಗೆ ಹೇಳಬೇಕಲ್ಲ ಹೇಗಿದೆ ಅಂತ. ಟೇಸ್ಟ್ ಮಾಡಿ ಪಾಯಸ ಫಸ್ಟ್. ಹೊಟ್ಟೆ ಹಸಿದೆ ಗೈಸ್, ತಿನ್ಬೇಕು. ಬನ್ನಿ ಇವಾಗ ಅನ್ನ ಸಹ ಟೇಸ್ಟ್ ಮಾಡೋಣ. ವಾವ್. ಓಕೆ ಗೈಸ್, ನೀವು ಅದು ಅಬ್ಸರ್ವ್ ಮಾಡಿದ್ದೀರಲ್ಲೋ ಗೊತ್ತಿಲ್ಲ. ನೀವು ನಿಮ್ಮ ಮನೇಲಿ ಏನಾದರೂ ಸ್ಪೆಷಲ್ ದಿವಸ ಆಯ್ತಿದ್ರೆ ಅವತ್ತಿನ ಊಟನೇ ಬೇರೆ ಥರ ಚೇಂಜ್ ಆಗಿರುತ್ತೆ. ಐ ಮೀನ್ ಅವತ್ತಿಂದೇ ಬೇರೆ ಥರ ಟೇಸ್ಟ್ ಇರುತ್ತೆ ಊಟ. ಸೊ ನಾರ್ಮಲಾಗಿ ಮಾಡ್ತೀರಲ್ಲ, ಅದೇ ಬೇರೆ ಥರ ಟೇಸ್ಟ್ ಇರುತ್ತೆ. ಸೊ ನುಗ್ಗೆಕಾಯಿ ನಮ್ಮ ಮನೇಲಿ ನಾರ್ಮಲ್ ಯಾವ್ದಾದ್ರು ಮಾಡಿದಾಗ ಅದೇ ಬೇರೆ ಥರ ಟೇಸ್ಟ್ ಇದೆ. ಇವತ್ತೊಂದು ಸ್ಪೆಷಲ್ ದಿನ. ಸೊ ನಮ್ಮ ಮನೆಗೆ ದೇವ್ರು ಬರ್ತಾಯಿದೆ, 1K ಆಯಿತು. ಸೊ ಏನೋ ಒಂದು ಸ್ಪೆಷಲ್ ದಿನ. ಸೊ ಇವತ್ತು ಮಾತ್ರ ಭಾಳ ಚೆನ್ನಾಗಿತ್ತು ಸಾರು. ಅಂದರೆ ಐ ಮೀನ್ ನಾನು ಬೇರೆ ಡೇಸಲ್ಲೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ತಿಲ್ಲ,
ಬಟ್ ಇವತ್ತು ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ಸೊ 2 ಸಲ ಹಾಕ್ಸ್ಕೊಂಡು ಒಂದು ಬೌಲ್ ಪೂರ್ತಿ ಪಾಯಸ ತಿಂದೆ. ಹೊಟ್ಟೆ ತುಂಬ ತುಂಬಿತು ಗೈಸ್. ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಗಲೇ ಇಲ್ಲಿ ದೇವ್ರು ಬರೋದಕ್ಕೆ ಅಂತ. ಸೊ ಇಲ್ಲಿ ಸೀರೆ ಮತ್ತು ಏನೋ ಇದೆ, ಮತ್ತು ಇದೇನು ಅಂತ ಗೊತ್ತಿಲ್ಲ. ಐ ಆಮ್ ಸೋ ಸಾರಿ ಗೈಸ್. ಆಮೇಲೆ ಅಮ್ಮನ ಹತ್ರ ಕೇಳಿ ಹೇಳ್ತೀನಿ ನಿಮ್ಗೆ ಏನು ಅಂತ ಅದು. ಸೊ ಇದೆಲ್ಲ ಹೂವು, ಕಾಯಿ, ಬಾಳೆಹಣ್ಣು, ಅಗರಬತ್ತಿ ಮತ್ತು ದೀಪ ಎಲ್ಲ ರೆಡಿ ಇದೆ. ಅಲ್ಲಿ ಪ್ರಸಾದಕ್ಕಂತ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಇವಾಗ ಒಂದು 5 ನಿಮಿಷ ಗೈಸ್ ಈ ಸೋಫಾನು ಆ ಕಡೆ ಹೋಗುತ್ತೆ. ಸೊ ದೇವರಲ್ಲಿ ಕೂರ್ತಾರೆ. ಇವಾಗ ದೊಡ್ಡದು ಪೂರ್ತಿ ಕಾರ್ಪೆಟ್ ಹಾಸ್ಬೇಕಿಲ್ಲಿ. ಭಾಳ ಕೆಲಸಗಳಿದ್ದಾವೆ. ಬನ್ನಿ ಇವಾಗ ಹೊರಗೋಗಿ ನೋಡೋಣ ಹೇಗಿದೆ. ಬಾಗಿಲು ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಗೈಸ್ ಅವರು. ಸಾಕು ಇನ್ನೊಂದು ಹಾಕ್ಬೇಕು ಅನ್ಸುತ್ತೆ. ಅದೇನು ಸಣ್ಣಕ್ಕೆ ಹಾಕೊಂಡಿದ್ದೀನಿ, ಅದು ತರಿತದೆ ಅದೊಂದು ಹಚ್ಚಿ ಸಾಕು. ಹಾಯ್, ಏನು ಸಮಾಚಾರ? ಚಿನ್ನ ನೀನು ಲಾಲಿಪಾಪು ಇಲ್ಲ ತಿನ್ನಿ ಮಗ. ಆಮೇಲೆ ತಿಂತೀಯಾ? ಆಮೇಲೆ ಇವಾಗಲೇ ತಿಂದ್ರೆ ಏನಾಗುತ್ತೆ? ಏಯ್ ಕೊಡ್ಸಿದ್ದಾರ ನಿನಗೆ? ವಿಜಿತ್ ಕೊಡ್ಸಿದ್ನಾ? ನಾನ್ ತಾನೇ ಕೊಡ್ಸಿದ್ದು. ಕೊಡೋದನ್ನ ಕೊಡೋ, ಒಂದು ಕೊಡೋ. ಏನು ಹಂಗೆ ಸಿತ್ತೀಯಾ? ಸುಮ್ಮನೆ ಹೇಳಿದ್ದು ತಗೋತೀನಿ. ಸುಮ್ಮನೆ ಹೇಳಿದ್ದು. ಏಯ್ ತಗೊಳ್ಳೋ ಇರ್ಲಿ. ಇದಕ್ಕೆ ಏನಂತಾರೆ ಗೊತ್ತಾ? ದಿಸ್ ಈಸ್ ಕಾಲ್ಡ್ ಆಸ್ ಮೈಕ್ರೋಫೋನ್, ಸರಿನಾ? ಇದಕ್ಕೆ ಮೈಕ್ ಅಂತ ಹೇಳ್ತಾರೆ, ಸರಿನಾ? ತಡಿಯೋ, ಹಂಗಲ್ಲ ತಡಿಯೋ. ಬಿಡಿದೀನ ಬಿಡು. ಸೌಂಡ್ ಕೇಳು. ಕೊಡಿಲ್ಲ, ಹಂಗಲ್ಲ. ನಾನು ತಕ್ಕೊಡ್ತೀನಿ ಕೊಡು. ತಕ್ಕೊಡ್ತೀನಿ ಕೊಡು. ನಿಂಗೆ ಬರೋಲ್ಲ ಮತ್ತೆ ಹಾಳು ಮಾಡಿದ್ರೆ. ಫಸ್ಟು ಇದನ್ನು ತೆಗಿಬೇಕು, ಸರಿನಾ? ಇದನ್ನು ತೆಗಿಬೇಕು. ಆಮೇಲೆ ಇದನ್ನು ತೆಗಿಬೇಕು. ಇದು ಹೆಂಗೆ ಗೊತ್ತಾ ಹಾಕೋಣದು? ಬಾಯ್ ಹಿಡ್ಕ, ಇಲ್ಲಿ ಫೋನ್ ಹಿಡ್ಕ, ಹಿಂಗೆ ಹಿಡ್ಕ. ಹಂಗೆ ಮಾತಾಡ್ತೀಯ ಮೈಕಲ್ಲಿ? ತಡಿ ಹಂಗೆ ಹಿಡ್ಕ. ಏನು ಮಾಡ್ಬಿಡ, ಸುಮ್ಮನೆ ಮಾತಾಡಿ ನೀನು ನಾರ್ಮಲ್ ಆಗಿ. ಚೆನ್ನಾಗಿದ್ದೀರಾ ಎಲ್ರು ಅಂತ? ಏನಾದ್ರು ಆಗ್ಬಿಟ್ಟು ಮಾಡ್ತೀಯ ಇನ್ನೊಂದ್ಸಲ ಹಂಗೆ? ಕಾಲಲ್ಲಿ ಹೊಡಿತ್ಯಾ? ಕಾಲಲ್ಲಿ ಹೊಡಿತ್ಯಾ? ಏನು ಸೋಫಾ ಮೇಲೆ ಇಲ್ಲ, ಬೇಡ. ಸರಿ ತಗಾಯ್ತು. ಗಾಯ್ಸ್, ಲಾಲಿಪಾಪ್ ತಿನ್ನಲೇ ಎಷ್ಟು ವರ್ಷ ಆಯಿತು ಗೊತ್ತಾ? ಎಷ್ಟೇ 1000 ಚಾಕ್ಲೇಟ್ ಕೊಟ್ಟರು ಇದ್ರ ಮುಂದೆ ಎಲ್ಲ ಕೇಳಿ. ಈಗ ಈಗ ನೋಡ್ಬೋದು ನೀವೇ, ಇಲ್ಲಿ ಕೋಸಂಬರಿ, ಇಲ್ಲಿ ಪಾನಕ. ಇದು ಪಾನಕನಾ? ಇದನ್ನು ಪಾನಕ ಎಲ್ಲ ರೆಡಿ ಆಗಿದೆ. ಸೊ ನಾವೇನು ಟೇಸ್ಟ್ ಮಾಡೋಂಗಿಲ್ಲ, ದೇವ್ರು ಬರೋವರೆಗೂ ಅಷ್ಟು ದೇವ್ರಿಗೆ ಎಡೆ ಮಾಡಿಬಿಟ್ಟು ಆಮೇಲೆ ಹಾಕ್ತೀನಿ. ಹೋದ್ಸಲ ಮಾತ್ರ ಭಾಳ ಅಂದರೆ ಭಾಳ ಉಳಿದ್ಬಿಟ್ಟಿತ್ತು, ವೇಸ್ಟ್ ಆಗಿರಲ್ಲ. ನಾವೆಲ್ಲ ತಿಂದ್ಬಿಟ್ಟಿದ್ವಿ. ಐ ಮೀನ್ ದೇವ್ರು ಆಡ್ಸೋರು ಇರ್ತಾರಲ್ಲ ಗೈಸ್, ದೇವ್ರ ಜೊತೆ ಬರೋರು, ಅವ್ರು ಪ್ರತಿ ಮನೆ ಇಡೀ ದುರ್ಗ ತಿರುಗ್ತಾರೆ. ಸೊ ಪ್ರತಿ ಮನೆಯಲ್ಲೂ ಇದೇ ಮಾಡೋದು ಎಲ್ಲಾರು, ಕೋಸಂಬರಿ ಮತ್ತೆ ಪಾನಕ. ಸೊ ಹೋದ್ಸಲ ಬಂದಾಗ ಯಾರು ತಿಂತಾ ಇಲ್ಲ ಅದನ್ನ. ಹೋಗ್ ನಾವೇ ಕೊಡ್ತಾ ಇದೀವಿ, ಅಣ್ಣ ತಿನ್ನಿ ಅಂತ. ಯಾರು ಮುಡ್ತಾನೂ ಇಲ್ಲ ಹಂಗೆ. ಸೊ ಅದಕ್ಕೆ ಓದ್ತೀನಿ. ಅದೇ ಊಟ ಸೇರಲ್ಲ, ತಿನ್ನಕ್ ಆಗಲ್ಲ ಅವ್ರಿಗೆ. ಎಷ್ಟಂತ ತಿಂತಾರೆ ಅವರು ಅಂತೇಳಿ ಎಲ್ಲಾ ಮನೆಗೂ ಇದೆ ಅಂದ್ರೆ. ಅದಕ್ಕೆ ನಮಗೆ ಆಲ್ಮೋಸ್ಟ್ ಯಾರ್ಯಾರಿಗೆ ಎಷ್ಟೆಷ್ಟು ಆಗುತ್ತೋ ಎಲ್ಲ ಏನೇನಾಗುತ್ತೋ ಅಂತ ಎಲ್ಲ ನೋಡಿ ಮೆಷರ್ಮೆಂಟ್ ಅಲ್ಲಿ ಮಾಡಿರ್ತೀವಿ. ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಗೈಸ್. ಕಮ್ಮಿ ಆದ್ರೂ ಪರವಾಗಿಲ್ಲ, ಬಟ್ ವೇಸ್ಟ್ ಮಾಡ್ಬಾರ್ದು ಗೈಸ್. ಇವಾಗ ನಮ್ಮ ರುಚಿತಕ್ಕ ಕೂಡ ಬಂದಿದ್ದಾರೆ.
ಏಯ್ ಹಾಯ್ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಲಿಹಾಂತು ನಂಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು 1 hour later. ಸಲ ನಾನು ಬಿಡ ತಡಿ ಬಂದಾಗ ತೋರಿಸ್ತೀನಿ ಅಕ್ಕಂಗೆ ತೋರಿಸ್ತೀನಿ ಮಾಡ್ಕೊಂತೀನಿ ಅಮ್ಮ ಫೋನ್ ಬಿಡು ಕೈ ಇಲ್ಲ ಕರ್ಕೊಂಡು ಹೋಗೋಣ ಇಲ್ಲ ಆಮೇಲೆ ಹೋಗೋಣ ತಾಳೆ ಅಮ್ಮ ಬರ್ತಿರ್ತೀವಿ ಹೋಗೋಣ ಚರಂಡಿಗೆ ಹಾಕೋ ಹೇಳ್ತೀನಿ ಕರ್ಕೊಂಡು ಹೋಗಿ ತಾನೆ ಪ್ಯಾಂಟ್ ಬಿಡು ನೋಡ್ಬೋದು ನೀವು ಎಲ್ಲ ರೆಡಿ ಆಗಿದೆ ಇವಾಗಿನ ಎಲ್ಲ ತೆಗ್ದು ಸೊ ಇಲ್ಲಿದ್ದಿದ್ದು ಸೋಫಾನ ಇಲ್ಲಿ ಇಟ್ವಿ ಬಿಕಾಸ್ ಇಲ್ಲೇ ದೇವ್ರು ಬಂದು ಕೂರೋದು ಮಂಚ ಅಲ್ಲಿದೆ ನೋಡಿ ಮಂಚ ಇಲ್ಲಿ ಇಟ್ಟಿದ್ವಿ ಸೊ ಇಷ್ಟು ಕ್ಲೀನ್ ಆಯ್ತೀವ ಇನ್ನೊಂದು ಸ್ವಲ್ಪ ನೆಲ ಒರೆಸಿ ಕಸ ಹೊಡೆದ್ರೆ ಕ್ಲೀನ್ ಆಗಿಬಿಡುತ್ತೆ ಯಾರು ಇವಾಗ ಯಾರು ಯಾರಪ್ಪ ಏ ಅಲ್ಲ ಲಸಿಕಾ ಇವಾಗ ಯಾರು ಲಿಹಾಂತು ತಡಿ ಪಪ್ಪ ಹೊಡೆದಿದ್ದು ಲಸಿಕಾ ಏಯ್ ನೀನ್ ಹೇಳ್ಬಿಡ ಸುಮ್ನಿರೋ ಯಾರಪ್ಪ ಏಯ್ ದೇಹಂತು ನೀನ್ ಸುಮ್ನಿರೋ ಏ ನಾನಲ್ಲ ಮಾಮ ಮಾಡಿದ್ದು ಕೈ ಏಟಾಯ್ತು ಇಲ್ಲ ಆಡ್ರಸಲ್ಲ ಆಡಿದ್ರಾ ಸೊ ಇವಾಗ ಸೌಂಡ್ ಕೇಳಿಸ್ತಾ ಇದೆ ಬಡಿಯೋದು ಸೊ ಎಲ್ಲ ರೆಡಿ ಆಗಿದ್ದಾರೆ ಇವಾಗ ನೋಡಿ ನಮ್ಮ ಮಾಮ ಅವರು ಕೂಡ ಬಂದಿದ್ದಾರೆ ಮಾಮ ಲಸಿಕಾ ಹಾಯ್ ಮಾಡು ಅಲ್ಲಿ ಇಬ್ರು ಓಡಾಡ್ತಿದ್ದಾರೆ ಪಪ್ಪ ಇದ್ದಾರೆ ಇಲ್ಲಿ ಸೊ ಕಾಯಿಸಿ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಲೇ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಲ್ಲಿ ಇಲ್ಲಿ ಕೆಳಗೆ ಅಲ್ಲಿ ಸೋತಿಯವರಲ್ಲಿದೆ ನೋಡಿ ಅಲ್ಲಿ ಆ ಮನೆಗೆ ಹೋಗಿದ್ದಾರೆ ಸೊ ಎಲ್ಲ ವೇಟಿಂಗ್ ಇಲ್ಲಿಗೆ ಬಂದ್ಬಿಟ್ರು ಅಮ್ಮ ಹಂಗೆ ಆ ಕಡೆ ಹೋಗ್ಬಿಟ್ರು ಸೊ ಅವ್ರಿಗೆ ಕೇಳಿದ್ವಿ ಅಲ್ಲಿ ಪೂಜೆ ಮಾಡೋರಿಗೆ ಇಲ್ಲ ಪ್ರತಿ ವರ್ಷನೂ ಹೀಗೆ ಅಂತೆ ಈ ಮನೆಗೆ ಬಂದು ಮತ್ತೆ ಈ ಕಡೆಯಿಂದ ಹಿಂಗೆ ಸುತ್ತಾಡ್ಕೊಂಡು ಲಾಸ್ಟಿಗೆ ನಮ್ಮ ಮನೆಗೆ ಬರೋದಂತೆ ಗೈಸ್ ಇವಾಗ ಟೈಮ್ ಆಗಲಿ 9:30 10 ಗಂಟೆ ಅಲ್ಲ ಅವ್ರಿಬ್ರು ಬಂದು ಇವ್ರಿಬ್ರು ಹೋಗ್ರ ಸುಮ್ಮನೆ ನಾನು ಹೋಗಲ್ಲ ಮಾಡ್ರಿ ಹಂಗೆ ಮಾಡ್ರಿ ಅಲ್ಲ ಅವನಿಗೆ ಅಲ್ಲಿ ಮಾಡು ಅಲ್ಲೋಗೆ ನೀನು ಇಲ್ಲಿ ಬರ್ತೀಯಲ್ಲ ಅಲ್ಲಿ ಮಾಡು ಅಲ್ಲಿ ಅವನಿಗೆ ಕರ್ಣ ಹಿಡ್ಕೊಂಡ್ಬಿಟ್ಟಿದ್ದಾರೆ ಪೂರ್ತಿ ಅಟ್ಯಾಕ್ ಜಸ್ಟ್ ಎತ್ಕೊಂಡಿದ್ದಿ ಕಲ್ತಿದ್ದಾಳೆ ಅವಳು
ಮೈ ಗಾಡ್ ಗೈಸ್ ನೋಡಿ ನಮ್ಮ ಮನೆಗೆ ಬರ್ತಿದ್ದಾರೆ ಇವಾಗ. ಓ ಶಿಟ್, ಏನಿದೆ ಹಿಂಗೆ ಸ್ಪೀಡು? ಓಯ್ ಓಡ್ರಿ ಓಡ್ರಿ ಓಡ್ರಿ, ಒಳಗೆ ಬರ್ರಿ ಒಳಗೆ ಬರ್ರಿ. ಆರ್ತಿ ಆರ್ತಿ ಗೈಸ್ ನೋಡ್ಬೋದು ಇವಾಗ. ಅಯ್ಯ ಫುಲ್ ಫುಲ್ ರಶ್ 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 ರಶ್. Hey,